ಹಾಯ್ ನಮಸ್ಕಾರ. ಬೆಂಗಳೂರು ಪ್ರಾಪರ್ಟಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಿಮಗೊಂದು ಹೊಸ ಮನೇನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ? ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ. ಇವಾಗ ಮನೇನ ನೋಡ್ತಾ ಬನ್ನಿ, ಹಾಗೇನೆ ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ. ಒಂದೊಂದ್ರ ಬಗ್ಗೆನೂ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಸಂಪು ಮಾಡಿದ್ದಾರೆ ಇಲ್ಲಿ. ನಮ್ಮ ಲೆಫ್ಟ್ ಸೈಡ್ಗೆ ಬಂದು ಇಲ್ಲಿ ಮೀಟರ್ ಬೋರ್ಡ್ ಬಂದಿದೆ. ಇಲ್ಲಿ ಸಿಲಿಂಡರ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಸಿಲಿಂಡರ್ ಇಲ್ಲಿ ಇಟ್ಕೋಬೋದು ನೀವು. ಮತ್ತು ಕಾರ್ ಪಾರ್ಕಿಂಗ್ ಮಾಡ್ಬೋದು. ಒಂದು ಕಾರ್ ಪಾರ್ಕಿಂಗು ಮತ್ತು 2 ವೀಲರ್ ಪಾರ್ಕಿಂಗ್ ಮಾಡ್ಬೋದು ಆರಾಮಾಗಿ. ನೋಡಿ, ನಿಮಗೆ ಇವಾಗ ತೋರಿಸ್ತಾ ಇರೋದು ಪಾರ್ಕಿಂಗು. ವಾಲ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ ನೀಟಾಗಿ. ಸುತ್ತ ವಾಲ್ ಟೈಲ್ಸ್ಗಳು ಹಾಕಿದ್ದಾರೆ. ಗೇಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಆದರೆ ಫುಲ್ ಕ್ಲೋಸ್ ಆಗಿಲ್ಲ. ಇದು ಹಾಫ್ ಗೇಟ್ ಇದೆ. ಇದು ಫುಲ್ ಕ್ಲೋಸ್ ಆಗಿಲ್ಲ. ನೋಡಿ, ನೋಡ್ತಾ ಇದ್ದೀರಾ ಹೇಗಿದೆ? ಬನ್ನಿ ಹಾಗಾದರೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಮನೆನ ನೋಡಕ್ಕೆ ಹೋಗೋಣ ಇವಾಗ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ಮನೆ, ಸಿಂಗಲ್ ಬೆಡ್ರೂಮ್, ನಾರ್ತ್ ಡೋರ್. ಇದು ಈಸ್ಟ್ ಫೇಸು ನಾರ್ತ್ ಡೋರ್, ನಂದಿ ಬಾಗಿಲು ಅಂತ ಏನು ಕರಿತೀವಿ ಇದು. ನೋಡಿ, ಎಲ್ಲ ವಾರ್ಡ್ರೂಪ್ ಎಲ್ಲ ಮಾಡಿ ನೀಟಾಗಿ ಎಲ್ಲ ವಾರ್ಡ್ರೂಪ್ ಮಾಡಿದ್ದಾರೆ. ನೀಟಾಗಿದೆ ನೋಡಿ. ಎಲ್ಲ POP ವರ್ಕ್, ಫಾಲ್ ಸೀಲಿಂಗ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು TV ವಾಲ್ ಕ್ಯಾಬಿನ್ ಕೂಡ ರೆಡಿಯಾಗಿದೆ, TV ಇಟ್ಕೊಳ್ಳೋದಕ್ಕೆ. ಇದು ನನ್ನ ಲೆಫ್ಟ್ ಸೈಡ್ಗೆ ಅಡುಗೆ ಮನೆ, ಇದು ಕಿಚನ್. ಎಲ್ಲ ವುಡ್ ವರ್ಕ್ ಎಲ್ಲ ಮುಗಿದಿದೆ, ನೀಟಾಗಿ ಮಾಡಿದ್ದಾರೆ ನೋಡಿ. ಎಷ್ಟೇ ಐಟಮ್ಗಳೆಲ್ಲ ಇಟ್ಟಿದ್ರೆ ಇಟ್ಕೋಬೋದು ಇಲ್ಲಿ. ಎಲ್ಲ ಕೆಲಸ ಮುಗಿದಿದೆ, ರೆಡಿ ಟು ಮೂವ್. ಈಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಈಗಲೇ ಬರ್ಬೋದು ನಿಮ್ಮ ಮನೆಗೆ. ಆ ಥರ ಎಲ್ಲ ಕೆಲಸ ಮುಗಿದಿದೆ. ನನ್ನ ಲೆಫ್ಟ್ ಸೈಡ್ಗೆ ಬಂದು ಇಲ್ಲಿ ದೇವ್ರ ಮನೆ ಮಾಡಿದ್ದಾರೆ, ದೇವಮೂಲೆಗೆ. ಇದು ಕಿಚನ್. ಇದು ಬಂದು ಹಾಲ್. ಇದು ನೋಡ್ತಾ ಇದ್ದೀರಾ? ಹಾಗಾದರೆ ರೂಮ್ಗೆ ಹೋಗೋಣ ಬನ್ನಿ ಇವಾಗ. ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದು. ವಾಶ್ರೂಮ್, ಇದು ಟಾಯ್ಲೆಟ್ ಸಿಂಗಲ್. ಬನ್ನಿ ಹಾಗಾದರೆ ಇವಾಗ. ಇದು ರೂಮು. ಈಗೇನು ನೋಡ್ತಾ ಇದ್ದೀರಾ? ಇದು ರೂಮ್. ಇದು ಚಿಕ್ಕದಾಗಿದೆ, ಬಟ್ ಇದು ನೋಡಿ, ಇದಕ್ಕೂ ಕೂಡ ವಾರ್ಡ್ರೋಬ್ ಮಾಡಿದ್ದಾರೆ. ಬಟ್ಟೆ ಗಿಟ್ಟೆ ಇಟ್ಕೊಳ್ಳೋದಕ್ಕೆ ಆರಾಮಾಗಿದೆ. ಇದು ಸಿಂಪಲ್ ಆಗಿ ನೋಡಿ. ಇದು ವಾರ್ಡ್ರೋಬ್ ಮಾಡಿದ್ದಾರೆ ಇದಕ್ಕೂ ಕೂಡ, ಸಿಂಗಲ್ ಬೆಡ್ರೂಮ್ಗೆ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ಸಿಂಗಲ್ ಬೆಡ್ರೂಮ್ ಮನೆ. ಇದು ಟಾಯ್ಲೆಟ್ ಕೂಡ ಅಷ್ಟೇ ಸ್ವಲ್ಪ ದೊಡ್ಡದಾಗಿದೆ, ಪರವಾಗಿಲ್ಲ. ಇರೋ ಪ್ಲೇಸಲ್ಲಿ ಮೀಡಿಯಮ್ ಮಾಡಿದ್ದಾರೆ ನೋಡಿ. ಇದು ಹಾಲ್ ಇದೆ. ಇವಾಗ ನೋಡ್ತಾ ಇದ್ದೀರಾ? ಇವಾಗ ಇಷ್ಟೊತ್ತು ನೋಡಿದ್ರಿ ನೀವು ಗ್ರೌಂಡ್ ಫ್ಲೋರಲ್ಲಿರುವಂಥ ಸಿಂಗಲ್ ಬೆಡ್ರೂಮ್ ಮನೆ ಇದು. ನೋಡಿ, ಈ ಮನೆ ಏನು ನೋಡ್ತಾ ಇದ್ದೀರಾ? ಇದು ಗ್ರೌಂಡು ಫಸ್ಟು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದರ ರೇಟ್ ಬಂದು ನಿಮಗೆ 62 ಲಕ್ಷ ಹೇಳ್ತಾರೆ. 62 lakhs ನೆಗೋಷಿಯಬಲ್, ಲೈಟ್ ನೆಗೋಷಿಯಬಲ್ಲು. ಬಟ್ BBMP B ಖಾತಾ ಇದು. BBMP B ಖಾತಾದಲ್ಲಿ ನಿಮಗೆ ಇದೇ ಲೋಯೆಸ್ಟ್ ಪ್ರೈಸ್ ಇದು. ಇದಕ್ಕಿಂತ ಕಮ್ಮಿಗೆ ನಿಮಗೆ ಹೊಸ ಮನೆ ಸಿಗೋದು ಕಷ್ಟ. ಹಳೆ ಮನೆ ಸಿಗ್ಬೋದು, ಹೊಸ ಮನೆ ಇದಕ್ಕಿಂತ ಕಮ್ಮಿಗೆ ನಿಮ್ಗೆ ಸಿಗಲ್ಲ BBMP B ಖಾತೆನಲ್ಲಿ. ನೋಡ್ತಾ ಇದ್ದೀರಾ? ನೀರಿಗಂತೂ ಇಲ್ಲಿ ಚೆನ್ನಾಗಿದೆ. ಇಲ್ಲಿ ವಾಟರ್ ಸೋರ್ಸಸ್ ಚೆನ್ನಾಗಿದೆ. ಬಟ್ ಇದರಲ್ಲಿ ಬೋರ್ವೆಲ್ ಹಾಕಿಲ್ಲ ಇದರಲ್ಲಿ. ಆದರೂ CMC ವಾಟ್ರ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ. ಬನ್ನಿ ಹಾಗಾದರೆ ಗ್ರೌಂಡ್ ಫ್ಲೋರಲ್ಲಿರೋ ಮನೆ ನೋಡಿದ್ರಿ. ಈಗ ಫಸ್ಟ್ ಫ್ಲೋರಲ್ಲಿರುವಂಥ ಮನೇನ ನೋಡೋಣ ಇವಾಗ. ಬನ್ನಿ ಹಾಗಾದ್ರೆ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಹೋಗೋಕ್ಕಿಂತ ಮೊದಲು ನಿಮಗೆ ಇಲ್ಲೂ ಒಂದು ನಲ್ಲಿ ಹಾಕಿದ್ದಾರೆ ನೋಡಿ. ನೀರು ಬರುತ್ತೆ, ಆರಾಮಾಗಿ ನೀರು ಬರುತ್ತೆ. ನೀರಿಗೇನೇನು ತೊಂದರೆ ಇಲ್ಲ. ಇಲ್ಲಿ ನಿಮಗೆ ಒಂದು ಚಿಕ್ಕದಾಗಿ ಒಂದು ಗೇಟ್ ಇಟ್ಟಿದ್ದಾರೆ, ಹೊರಗಡೆ ಹೋಗ್ಬೋದು. ಇಲ್ಲಿ ನಿಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ನಿಮಗೆ ಗಾಳಿ ಬೆಳಕು ಬರೋದಕ್ಕೆ ಒಂದು ರೆಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಅದರಿಂದ ನೀವು ಅಲ್ಲೋಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಗೇಟ್ ಇಟ್ಟಿದ್ದಾರೆ. ಬನ್ನಿ ಹಾಗಾದರೆ ಫಸ್ಟ್ ಫ್ಲೋರ್ಗೆ ಹೋಗೋಣ ಇವಾಗ.
ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವಾಗ ಫಸ್ಟ್ ಫ್ಲೋರಲ್ಲಿ ಮನೇನ ನೋಡೋಕೆ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಗ್ರಿಲ್ ವರ್ಕ್ ಮಾಡಿದ್ದಾರೆ ನೀಟಾಗಿ, ಒಳ್ಳೆಯದಿದು. ಗ್ರಿಲ್ ವರ್ಕ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಅಂದರೆ, ನೀವು ಇಲ್ಲಿ ಗೇಟನ್ನು ಹಾಕ್ಕೊಂಡು ನೀವು ಮನೆ ಡೋರ್ ಕೂಡ ತೊಗೊಂಡು ಆರಾಮಾಗಿರ್ಬೋದು. ಗೇಟ್ ಹಾಕೊಂಡ್ರೆ ಆಯ್ತು ಅಷ್ಟೇ. ನೋಡಿ, ಇದು ಎಂಟ್ರೆನ್ಸ್, ಇದು ನಂದಿ ಬಾಗಿಲು, ನಾರ್ತ್ ಫೇಸ್ ಅಂತ ಏನು ಕರಿತೀವಿ, ಇದು ನಂದಿ ಬಾಗಿಲು. ಬನ್ನಿ ಈಗ ಒಳಗಡೆ ಹೋಗೋಣ. ಡೋರ್ ಕೂಡ ಅಷ್ಟೇ ಒಂದು ಒಳ್ಳೆ ಸಾಲಿಡ್ ಆಗಿರೋ ಡೋರ್ ಹಾಕಿದ್ದಾರೆ, ನೀಟಾಗಿ ಚೆನ್ನಾಗಿರುವಂಥದ್ದು. ನೋಡಿ, ಏನೋ ವರ್ಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಇದೆಲ್ಲ ಮುಗಿದಿದೆ ಒಟ್ಟಿನಲ್ಲಿ. ವಾರ್ಡ್ರೂಪ್ ಆಗಲಿ ಪ್ರತಿಯೊಂದು ಕೆಲಸನೂ ಮುಗಿದಿದೆ. ನೋಡಿ, ಟಿ ವಿ ವಾಲ್ ಕ್ಯಾಬಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ ಎಲ್ಲ. ಮತ್ತು ನಿಮಗೆ ಫಾಲ್ ಸೀಲಿಂಗು ಅಷ್ಟೇ ಒಂದು ಒಳ್ಳೆ ಡಿಸೈನು, ಲೈಟಿಂಗ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಇವರಿಗೆ ಒಂದು ಒಳ್ಳೊಳ್ಳೆ ಬೇರೆ ಡಿಸೈನ್ಗಳನ್ನ ಮಾಡ್ತಾಯಿರ್ತಾರೆ. ಒಂದೊಂದು ಮನೇಲಿ ಇದ್ದುವಂಥದ್ದು ಇನ್ನೊಂದು ಮನೇಲಿ ಇರೋಲ್ಲ, ಆ ಥರ ಚೇಂಜಸ್ಗಳನ್ನ ಜಾಸ್ತಿ ಮಾಡ್ತಾರೆ. ವಾಲ್ಗಳಿಗೂ ಅಷ್ಟೇ ಒಳ್ಳೊಳ್ಳೆ ಪೇಂಟಿಂಗ್ನ ಮಾಡ್ತಾರೆ, ಚೆನ್ನಾಗಿದೆ. ನೋಡಿರಿ, ಒಂಥರ ನೀಟಾಗಿದೆ. ನೋಡಿ, ಈಗ ನೋಡ್ತಾ ಇದ್ದೀರಲ್ಲ, ಇದು ಟಿ ವಿ ವಾಲ್ ಕ್ಯಾಬಿನ್ ಇದು. ಬನ್ನಿ ಹಾಗಾದರೆ ರೈಟ್ ಸೈಡ್ಗೆ ಹೋಗೋಣ, ರೂಮ್ ಕಡೆ. ಇದು ಬಂದು ಟಾಯ್ಲೆಟು, ಸಿಂಗಲ್. ಇದು ಇಲ್ಲಿ ಯಾವಾಗಲೂ ಅಷ್ಟೇ 15-40 ಮನೆ ಕಟ್ಟಿದ್ರೆ ಸಿಂಗಲ್ ಟಾಯ್ಲೆಟೇ ಇರುತ್ತೆ. ರೂಮ್ಗೆ ಅಟ್ಯಾಚ್ ಆಗಿ ಟಾಯ್ಲೆಟ್ ಬರೋಲ್ಲ ಅದಕ್ಕೆ. ಇದು ಸಿಂಗಲ್ ಟಾಯ್ಲೆಟು, ಡಬಲ್ ಬೆಡ್ರೂಮು. ಈಗ ನೀವು ನೋಡ್ತಾ ಇರೋದು ಡಬಲ್ ಬೆಡ್ರೂಮು. ಇದು ಒಂದು ರೂಮ್. ಇದು ನೋಡಿ, ಕಿಟಕಿ ಎಲ್ಲ ಓಪನ್ ಇದೆ, ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ವಾರ್ಡ್ರೂಪ್ ಅಂತೂ ಪೂರ್ತಿ ವಾರ್ಡ್ರೂಪ್ ಮಾಡಿದ್ದಾರೆ ನೀಟಾಗಿ, ಒಳ್ಳೆ ಕ್ವಾಲಿಟಿ ಆಗಿದೆ. ನೋಡಿ, ಪೂರ್ತಿ ವಾರ್ಡ್ರೂಪು. ಇದು ಸ್ಲೈಡಿಂಗು ಅಂತಂದರೆ ನಿಮಗೆ ಜಾಗ ಸ್ವಲ್ಪ ಕಮ್ಮಿ ಇದ್ರೂ ರೂಮಲ್ಲಿ ಅದು ಅಡ್ಜಸ್ಟ್ ಆಗುತ್ತೆ. ನೋಡಿ, ಪೂರ್ತಿ ವಾರ್ಡ್ರೂಪ್ ಮಾಡಿದ್ದಾರೆ. ಇದು ಸ್ಲೈಡಿಂಗ್ ಇರೋದ್ರಿಂದ ಏನಕ್ಕೆ ಅಂತ ಅಂದರೆ, ಸ್ಲೈಡಿಂಗ್ ಮಾಡ್ತಾರೆ. ರೂಮ್ ಚಿಕ್ಕದಿದ್ದಾಗ ಸ್ವಲ್ಪ ಈ ಥರ ಟೆಕ್ನಿಕ್ ಉಪಯೋಗಿಸ್ತಾರೆ, ಆದ್ದರಿಂದ ರೂಮ್ಗೆ ಜಾಗ ಸ್ವಲ್ಪ ಜಾಸ್ತಿ ಉಳಿಯುತ್ತೆ. ಬನ್ನಿ ಹಾಗಾದರೆ ಇವಾಗ ಇದು ನೋಡ್ತಾ ಇದ್ದೀರಾ, ಹಾಲ್ ಇದು. ನೋಡಿ, ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಪೂಜಾ ರೂಮ್, ಅದು ನೋಡಿ. ಅದು ಇವಾಗ ಪೂಜಾ ರೂಮ್ನ ಡೋರ್ನ ಹಾಕ್ತಾ ಇದ್ದಾರೆ, ಅದಕ್ಕೆ ಒಂದು ಒಳ್ಳೆ ಡೋರ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದು ಪೂಜಾ ರೂಮು ರೈಟ್ ಸೈಡ್ದು. ಈಗ ನೋಡ್ತಾ ಇದ್ದೀರಾ, ಇದು ಕಿಚನ್ನು. ಕಿಚನ್ನಲ್ಲಿ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ನೀಟಾಗಿ ಮಾಡಿದ್ದಾರೆ, ಆರಾಮಾಗಿ. ಎಲ್ಲ ವರ್ಕ್ ಅಂತೂ ಎಲ್ಲ ಮುಗಿದಿದೆ. ಈಗ ನೋಡಿ, ಇದು ಸ್ವಲ್ಪ ನೀಟಾಗಿದೆ ನೋಡಿ. ಇದು ರೋಡ್ ಸೈಡಿಗೆ ಬರುತ್ತೆ ಕಿಚನ್. ಇದು ಈಸ್ಟ್ ಫೇಸಿಂಗು, ನಾರ್ತ್ ಡೋರು. ಫೇಸಿಂಗ್ ಬಂದು ಈಸ್ಟ್ ಬರುತ್ತೆ, ಮತ್ತು ಡೋರ್ಗಳೆಲ್ಲ ನಾರ್ತಿಗೆ ಬರುತ್ತೆ. ಇದು ಡಬಲ್ ಬೆಡ್ರೂಮು. ನೀವು ಇವಾಗ ನೋಡ್ತಾ ಇರುವಂಥ ಮನೆ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮು, ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್. ಇದು ದೇವಮೂಲೆಗೆ ಇರುವಂಥ ರೂಮ್ ಇದು. ನೋಡಿ, ಅದೇ ರೋಡ್ ಅದು. ಇದಕ್ಕೂ ಕೂಡ ಅಷ್ಟೇ ವಾರ್ಡ್ರೂಪ್ ಎಲ್ಲ ಮಾಡಿದ್ದಾರೆ ಆರಾಮಾಗಿ. 2 ರೂಮ್ಗೂ ಮಾಡಿದ್ದಾರೆ ವಾರ್ಡ್ರೂಪು. ನೋಡಿದ್ರಾ, ನೀಟಾಗಿ ಮಾಡಿದ್ದಾರೆ. ಕೆಲವರು ಒಬ್ಬೊಬ್ಬರು ವಾರ್ಡ್ರೂಪ್ ಮಾಡಲ್ಲ, ಇವರೆಲ್ಲ ಮಾಡಿದ್ದಾರೆ ನೀಟಾಗಿ. 62 lakhs ಹೇಳ್ತಾರೆ, ನೆಗೋಷಿಯಬಲ್ಲು ಲೈಟಾಗಿ. ಬನ್ನಿ ಇವಾಗ ಟಾಪ್ಗೆ ಹೋಗೋಣ, ಮೇಲೆ. ಇದು ಗ್ರೌಂಡು ಫಸ್ಟ್ ಅಷ್ಟೇ. ನೋಡಿ, ಎದುರುಗಡೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಕಾಣಿಸ್ತಾ ಇದೆ. ಒಂದು ಪಿಲ್ಲರ್ನ ಬಿಟ್ಟಿದ್ದಾರೆ ಹಾಗೆ. ನೋಡು, ಇದು ನೋಡಿ, ಇದು 15ಕ್ಕೆ 41 ಡೈಮೆನ್ಷನು. ನೀವು ಇಲ್ಲಿ ಬಟ್ಟೆ ಬೇಕಾದ್ರೆ ಇಲ್ಲಿ ಪ್ರಾವಿಷನ್ ಬಿಟ್ಟಿದೆ, ಇಲ್ಲಿ ಒಗಿಬೋದು. ಮತ್ತು ಟ್ಯಾಂಕ್ನ ಇಟ್ಟಿದ್ದಾರೆ ರೆಡಿಯಾಗಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.